ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಈಗೇನು ನಮಗೆ ವಿಜ್ಞಾನ ಸೂರ್ಯನಲ್ಲಿ ಬ್ಲ್ಯಾಕ್ ಡಾಟ್ಸನ್ನು ತೋರಿಸುತ್ತಿದೆಯೋ ಅದನ್ನು ಶಾಸ್ತ್ರಗಳ ಪ್ರಕಾರ ಸೂರ್ಯ ಕಳಂಕ ಎನ್ನುತ್ತೇವೆ. ಈ ಸೂರ್ಯನ ಕಪ್ಪು ಕಲೆಗಳಿಂದ ಅಗ್ನಿಯು ಹೊರಹೊಮ್ಮುತ್ತಿದೆ. ಈ ಸೂರ್ಯ ಕಳಂಕ ಸೂರ್ಯನ ಕಪ್ಪು ಕಲೆಯಿಂದ ಹೊರಡುವ ಜ್ವಾಲೆಯಿಂದ ಭೂಮಿಯ ಮೇಲೆ ಕೆಲವೆಡೆ ವಿದ್ಯುತ್ ಶಕ್ತಿಯಲ್ಲಿ ವ್ಯತ್ಯಯವಾಗುವುದು ಹಾಗೂ ಇಂಟರ್ನೆಟ್ಗಳು ಸ್ಥಗಿತಗೊಳ್ಳುತ್ತವೆ ಎಂದು ಬಾಪೂಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಬಾಪೂಜಿಯವರ ಹೊಸ ವಿಡಿಯೋ ಸೂರ್ಯನ ಕಪ್ಪು ಕಲೆಗಳ ರಹಸ್ಯ, ಹಿಂದಿ ವಿಡಿಯೋದ ಕನ್ನಡ ಅನುವಾದ ಈ ರೀತಿ ಇದೆ. ಈ ಕಪ್ಪು ಕಲೆಗಳು ಏನು ಎಂಬುದನ್ನು ತಿಳಿದುಕೊಳ್ಳಲಿಕ್ಕೆ ಯಾರು ದಿವ್ಯ ಜ್ಞಾನವನ್ನು ಪಡೆದು ದಿವ್ಯ ದೃಷ್ಟಿಯಿಂದ ಅನುಭವವನ್ನು ಪಡೆಯುತ್ತಾರೆಯೋ ಅವರಿಗೆ ಈ ರಹಸ್ಯ ತಿಳಿಯುತ್ತದೆ. ಸೂರ್ಯನ ಮೇಲಿನ ಕಪ್ಪು ಕಲೆಗಳನ್ನು ವಿಜ್ಞಾನವೂ ಸಹ ತಿಳಿದುಕೊಳ್ಳುವಲ್ಲಿ ವಿಫಲವಾಗಿದೆ. ಉದಾಹರಣೆಗೆ ಡಾರ್ಕ್ ಮ್ಯಾಟರ್, ಡಾರ್ಕ್ ಎನರ್ಜಿ ಅಂದರೆ ಇಲ್ಲಿ ಮ್ಯಾಟರ್ ಅನ್ನುವುದು ಕಾಣಿಸುತ್ತದೆ, ಆದರೆ ಡಾರ್ಕ್ ಮ್ಯಾಟರ್, ಡಾರ್ಕ್ ಎನರ್ಜಿ ಇವು ಕಾಣಿಸುವುದಿಲ್ಲ. ಇಲ್ಲಿ ಡಾರ್ಕ್ ಎನರ್ಜಿ ಅಂದರೆ ಅದುವೇ ಪರಮ ಲೈಟ್, ಪರಮ ಪ್ರಕಾಶವಾಗಿದೆ ಎನ್ನುತ್ತಾರೆ ಬಾಪೂಜಿಯವರು. ಸೂರ್ಯನಿಂದ ಆಚೆ ಬಹು ದೂರದಿಂದ ಬರುವಂತಹ ಏಲಿಯನ್ಸ್ಗಳು ಅಬ್ಸರ್ವ್ ಮಾಡಲೆಂದು, ವೀಕ್ಷಿಸಲೆಂದು ಸೂರ್ಯನ ಒಳಗೆ ಪ್ರವೇಶ ಮಾಡುತ್ತವೆ. UFOಗಳು ಪರಮ ಪ್ರಕಾಶದಲ್ಲಿರುತ್ತವೆ. ಪರಮ ಪ್ರಕಾಶವು ಡಾರ್ಕ್ ಎನರ್ಜಿ ಅಥವಾ ಡಾರ್ಕ್ ಮ್ಯಾಟರ್ ಆಗಿ ಬದಲಾಗುತ್ತದೆ. ಹೀಗಾಗಿ ಪರಮ ಪ್ರಕಾಶವು ವಿಜ್ಞಾನಿಗಳ ಸ್ಥೂಲ ಪಂಚತತ್ವದ ಕ್ಯಾಮರಾದಲ್ಲಿ ಅದು ಡಾರ್ಕ್ ಆಗಿಯೇ ಕಾಣಿಸಿಕೊಳ್ಳುತ್ತದೆ. ಸೂರ್ಯನಲ್ಲಾಗಲಿ ಯಾವುದೇ ಗ್ಯಾಲಕ್ಸಿಗಳಲ್ಲಾಗಲಿ ಅಂದರೆ 2 ಟ್ರಿಲಿಯನ್ ಗ್ಯಾಲಕ್ಸಿಗಳಿವೆ. ಗ್ಯಾಲಕ್ಸಿಗಳು ಅಂದರೆ ಮಹಾಬ್ರಹ್ಮಾಂಡ, ಮಹಾಪರಮಧಾಮ. ಮಹಾಪರಂಧಾಮ ಅಂತಂದರೆ 8 ರಿಂದ 12 ಕಲಾದ ಪರಮ ಪ್ರಕಾಶವಾಗಿರುತ್ತದೆ. ಅದನ್ನು ವಿಜ್ಞಾನವು ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ ಎನ್ನುತ್ತಿದೆ. ಆದರೆ ಅದೊಂದು ಮಹಾಪರಂಧಾಮವಾಗಿದೆ. ಪರಂಧಾಮ ಅಂದರೆ ಮಹಾನ್ ಪವರ್ನ ಪರಮ ಪ್ರಕಾಶದ ಅತಿ ದೊಡ್ಡ ಪ್ರಕಾಶದ ಪುಂಜವಾಗಿರುತ್ತದೆ. ಹೀಗಾಗಿ ಅದು ಕ್ಯಾಮರಾದಲ್ಲಿ ಸೆರೆ ಹಿಡಿಯಲು ಸಾಧ್ಯವಿಲ್ಲ. ಆದರೆ ನಮ್ಮ ಸೂರ್ಯನ ಬಳಿ ಅಂದರೆ ಸೂರ್ಯನ ಆಯುಷ್ಯ ಇನ್ನೂ ಬಹಳಷ್ಟು ಇದೆ. ನಮ್ಮ ಬ್ರಹ್ಮಾಂಡದ ಆಯುಷ್ಯ ಬ್ರಹ್ಮನ 100 ವರ್ಷಗಳಾಗಿದೆ. ಹೀಗಾಗಿ ನಮ್ಮ ಬಳಿ ಇನ್ನೂ ಬಹಳ ಸಮಯವಿದೆ. ನಮ್ಮ ಸೂರ್ಯ, ಅವನ ಆಯುಷ್ಯ ಇನ್ನೂ ಬಹಳಷ್ಟು ಸುದೀರ್ಘವಾಗಿದೆ. ಬ್ರಹ್ಮಾಂಡದ ಅಂತ್ಯದವರೆಗೆ ಸೂರ್ಯನ ಆಯುಷ್ಯವಿದೆ. ಹಾಗೆ ನೋಡಿದರೆ ಈಗ ನಮ್ಮ ಬ್ರಹ್ಮಾಂಡದ 2ನೇ ಪರಾರ್ಧವು ನಡೆಯುತ್ತಿದೆ. ಬ್ರಹ್ಮನಿಗೆ 50 ವರ್ಷ ತುಂಬಿದಾಗ ಅದನ್ನು 1ನೇ ಪರಾರ್ಧ ಮುಗಿಯಿತು ಎನ್ನುತ್ತೇವೆ. ಬ್ರಹ್ಮನ 1 ವರ್ಷ ಅಂದರೆ ಅದು ಭೂಮಿಯ ಮೇಲೆ 31 ಖರಬ 10 ಅರಬ 40 ಕೋಟಿ ವರ್ಷಗಳಾಗುತ್ತವೆ. ಇದನ್ನು 50ರಿಂದ ಗುಣಿಸಿದಾಗ 1955 ಖರಬ ವರ್ಷಗಳು ಈಗಾಗಲೇ ಜರುಗಿವೆ. ಹಾಗೂ ಇನ್ನೂ 1055 ಖರಬ ವರ್ಷಗಳು ಬಾಕಿ ಇದೆ. ಈಗ 2ನೇ ಪರಾರ್ಧದ 198 ಕೋಟಿ ವರ್ಷಗಳು ಮಾತ್ರ ಜರುಗಿವೆ. ಹೀಗಾಗಿ 1055 ಖರಬ ವರ್ಷಗಳಲ್ಲಿ 2ನೇ ಪರಾರ್ಧದ ಕೇವಲ 198 ಕೋಟಿ ವರ್ಷಗಳು ಮಾತ್ರ ಜರುಗಿದೆ. ಅಂದರೆ ಬ್ರಹ್ಮನ 2ನೇ ಪರಾರ್ಧದ ಮೊದಲನೆಯ ದಿನದ 7ನೇ ಮನ್ವಂತರದ 28ನೇ ಯುಗಾಂತರವು ಈಗ ನಡೆಯುತ್ತಿದೆ. ಹೀಗಾಗಿ ಇನ್ನೂ ಸೂರ್ಯನ ಸರಿಸುಮಾರು 1055 ಖರಬ ವರ್ಷಗಳು ಬಾಕಿ ಇದೆ ಎನ್ನುತ್ತಾರೆ ಬಾಪೂಜಿಯವರು. ಬ್ರಹ್ಮಾಂಡದ ಸಮಯದ ಅನುಸಾರ ನೋಡಿದಾಗ, ಏಕೆಂದರೆ ಬ್ರಹ್ಮಾಂಡದ ಸಮಯ ಬ್ರಹ್ಮನ 100 ವರ್ಷಗಳಾಗಿದೆ. ಹಾಗೂ ಬ್ರಹ್ಮನ 100 ವರ್ಷ ಅಂದರೆ ಭೂಮಿಯ ಮೇಲೆ
3110 ಕರಬ ವರ್ಷಗಳಾಗುತ್ತವೆ. ಅಂದರೆ 311 ಟ್ರಿಲಿಯನ್ ವರ್ಷಗಳಾಗುತ್ತವೆ. ಹೀಗಾಗಿ ಇನ್ನೂ ಬಹಳಷ್ಟು ಸಮಯ ಇದೆ. ಅಂದರೆ ಸೂರ್ಯನ 1055 ಕರಬ ವರ್ಷಗಳು ಇನ್ನೂ ಬಾಕಿ ಉಳಿದಿದೆ. ಬ್ರಹ್ಮನಿಗೆ 100 ವರ್ಷಗಳು ತುಂಬಿದಾಗ ನಿರ್ಗುಣ ನಿರಾಕಾರ ಬ್ರಹ್ಮನು, ಅಂದರೆ ಈ ನಿರ್ಗುಣ ನಿರಾಕಾರನನ್ನು ಜನರು ನಿರಾಕಾರ ಶಿವ ಅಂತಲೂ ಸಹ ಕರೆಯುತ್ತಾರೆ. ಈ ನಿರಾಕಾರ ಬ್ರಹ್ಮನ ಪವರ್ ಕಡಿಮೆಯಾದಾಗ ಈ ನಿರಾಕಾರ ಬ್ರಹ್ಮನು ಸೂರ್ಯನಲ್ಲಿ ಪ್ರವೇಶ ಮಾಡಿ ಕಾಲಾಗ್ನಿಯನ್ನು ಎಲ್ಲೆಡೆ ಹೊರಡಿಸಿ ಸಂಪೂರ್ಣ ಬ್ರಹ್ಮಾಂಡವನ್ನು ಸುಟ್ಟು ಭಸ್ಮ ಮಾಡುತ್ತಾನೆ. ಆಗ ಈ ಸೂರ್ಯನು ಸಹ ಬ್ಲ್ಯಾಕ್ ಹೋಲ್ ಆಗಿಬಿಡುತ್ತಾನೆ. ಬ್ಲ್ಯಾಕ್ ಹೋಲ್ ಅಂದರೆ ಪರಮ ಪ್ರಕಾಶ, ಪರಮ ತತ್ವ ಎಂದರ್ಥ. ಏಕೆಂದರೆ ಸ್ಥೂಲ ಭೂಮಿಯನ್ನು ಸುಟ್ಟು ಭಸ್ಮ ಮಾಡಿ ಅದನ್ನು ಅಗ್ನಿಯಿಂದ ಪರಮ ಅಗ್ನಿಗೆ ಹಾಗೂ ಪರಮ ಅಗ್ನಿಯಿಂದ ಪರಮ ಆಕಾಶಕ್ಕೆ ಹಾಗೂ ಪರಮ ಆಕಾಶದಿಂದ ಪರಮ ಮಹಾತತ್ವ, ಅಲ್ಲಿಂದ ಪರಮ ಪ್ರಕಾಶದಲ್ಲಿ ಕ್ರಮೇಣವಾಗಿ ಕನ್ವರ್ಟ್ ಆಗುತ್ತಾ ಹೋಗುತ್ತದೆ. ಇದೇ ರೀತಿಯಾಗಿ ಅನಂತ ಕೋಟಿ ಬ್ರಹ್ಮಾಂಡಗಳ ಸರ್ಜನೆ ವಿಸರ್ಜನೆ ನಡೆಯುತ್ತಲೇ ಇರುತ್ತದೆ. ಪ್ರತಿಯೊಂದು ಗ್ಯಾಲಕ್ಸಿ ಅನಂತ ಕೋಟಿ ಸೂರ್ಯರನ್ನು ಹೊಂದಿದೆ. ಒಂದು ಸೂರ್ಯ ಅಂದರೆ ಒಂದು ಬ್ರಹ್ಮಾಂಡ. ಒಂದು ಬ್ರಹ್ಮಾಂಡದಲ್ಲಿ ಒಬ್ಬನೇ ಸೂರ್ಯನಿರುತ್ತಾನೆ. ರಾತ್ರಿ ನಮ್ಮ ಕಣ್ಣಿಗೆ ಕಾಣುವ ನಕ್ಷತ್ರಗಳೆಲ್ಲವೂ ಒಂದೊಂದು ಸೂರ್ಯರಾಗಿದ್ದಾರೆ. ಎಷ್ಟು ನಕ್ಷತ್ರಗಳಿವೆಯೋ ಅಷ್ಟು ಬ್ರಹ್ಮಾಂಡಗಳಿವೆ. ಇದೆಲ್ಲವನ್ನು ಬಾಪೂಜಿಯವರು ತಮ್ಮ ವಿಡಿಯೋಗಳಲ್ಲಿ ಬಹಳ ವಿಸ್ತಾರವಾಗಿ ನಮಗೆ ಆ ಎಲ್ಲ ರಹಸ್ಯವನ್ನು ತಿಳಿಸುತ್ತಲೇ ಬಂದಿದ್ದಾರೆ. ಹೀಗಾಗಿ ಎಲ್ಲ ರಹಸ್ಯವನ್ನು ತಿಳಿದಾಗಲೇ, ಅಂದರೆ ಬ್ರಹ್ಮಾಂಡದ ಆದಿ ಮಧ್ಯ ಹಾಗೂ ಅಂತ್ಯದ ಜ್ಞಾನವನ್ನು ತಿಳಿದಾಗಲೇ ಬ್ರಹ್ಮಜ್ಞಾನ, ಅನಂತ ಜ್ಞಾನ ಪ್ರಾಪ್ತಿಯಾಗುವುದು. ಅನಂತ ಬ್ರಹ್ಮಾಂಡಗಳ ಅಂದರೆ ಗ್ಯಾಲಕ್ಸಿ, ಮಹಾಬ್ರಹ್ಮಾಂಡ, ಆಕಾಶಗಂಗೆಗಳು, ಯೂನಿವರ್ಸ್ಗಳು ಹಾಗೂ ಮಲ್ಟಿವರ್ಸ್ಗಳ ಜ್ಞಾನ, ಈ ಜ್ಞಾನವನ್ನು ತಿಳಿದಾಗಲೇ ಸಂಪೂರ್ಣ ಜ್ಞಾನ ಪ್ರಾಪ್ತಿಯಾಗುತ್ತದೆ. ಬಾಪೂಜಿಯವರು ಹೇಳುತ್ತಾರೆ, ಈಗ ಸಂಪೂರ್ಣ ನಮ್ಮ ಮಲ್ಟಿವರ್ಸೇ ಬದಲಾಗಲಿದೆ, ಎಲ್ಲವೂ ಪರಿವರ್ತನೆ ಆಗಲಿದೆ. ಈಗಲೂ ಸೂರ್ಯನಲ್ಲಿ ಏಲಿಯನ್ಸ್ಗಳು ಹೋಗಿ ವೀಕ್ಷಿಸುತ್ತಿವೆ, ಅಬ್ಸರ್ವ್ ಮಾಡುತ್ತಿವೆ. ಸೂರ್ಯನಲ್ಲಿ ಏಲಿಯನ್ಸ್ಗಳು ತಮ್ಮ UFOದ ಮೂಲಕ ಪ್ರವೇಶ ಮಾಡಿದಾಗ ಸ್ಥೂಲ ಪ್ರಕಾಶವು ಹೊರಚಿಮ್ಮುತ್ತಿರುತ್ತದೆ. ಈ ರೀತಿ ಸೂರ್ಯನ ಅಗ್ನಿಯು ಹೊರಚಿಮ್ಮುವುದನ್ನೇ ಸೋಲಾರ್ ವಿಂಡ್ಸ್ ಅಂತಲೂ ಸಹ ಹೇಳುತ್ತಾರೆ. ಈಗ ನಡೆಯುತ್ತಿರುವ ಕಲಿಯುಗ ಬಹಳ ಸ್ಪೆಷಲ್ ಕಲಿಯುಗ ಅನ್ನುತ್ತಾರೆ ಬಾಪೂಜಿಯವರು. ಅಂದರೆ ಕಲಿಯುಗದ ಬಹಳ ವಿಶೇಷ ಸಮಯ ಈಗ ನಡೆಯುತ್ತಿದೆ. ಏಕೆಂದರೆ ಈಗ ಸಂಪೂರ್ಣ ಯೂನಿವರ್ಸ್, ಮಲ್ಟಿವರ್ಸ್ ಪರಿವರ್ತನೆ ಆಗಲಿದೆ. ಹೀಗಾಗಿ ಎಲ್ಲರೂ ಬಹಳ ದೂರ ದೂರದ ಗ್ಯಾಲಕ್ಸಿಗಳಿಂದ, ಯೂನಿವರ್ಸ್ಗಳಿಂದ, ಗ್ರೇಟ್ ಯೂನಿವರ್ಸ್ಗಳಿಂದ, ಅಂದರೆ ಏಲಿಯನ್ಸ್ಗಳು ಎಲ್ಲೆಡೆಯಿಂದ ಬರುತ್ತಿವೆ. ಅವುಗಳು ತಮ್ಮ ಪರಮ ಪ್ರಕಾಶದ UFO ಮೂಲಕ ಸೂರ್ಯನಲ್ಲಿ ಪ್ರವೇಶ ಮಾಡಿದಾಗ ಅವುಗಳು ಯಾವ ಸ್ಥಳದಲ್ಲಿ ತಮ್ಮ UFOಗಳ ಮೂಲಕ ಪ್ರವೇಶ ಮಾಡುತ್ತಿವೆಯೋ ಅಲ್ಲಿಂದ ಅಗ್ನಿಯು ಹೊರಚಿಮ್ಮುತ್ತಿದೆ. ಈ ರೀತಿ ಹೊರ ಹೊಮ್ಮಿದ ಜ್ವಾಲೆ ಬೇರೆ ಗ್ರಹಗಳಿಗೂ ಸಹ ಹಾನಿಯುಂಟು ಮಾಡುತ್ತದೆ ಎನ್ನುತ್ತಾರೆ ಬಾಪೂಜಿಯವರು. ಬ್ರಹ್ಮನ ಒಂದು ದಿನದಲ್ಲಿ 14 ಮನ್ವಂತರಗಳು ಜರುಗುತ್ತವೆ. ಒಂದು ಮನ್ವಂತರದಲ್ಲಿ 71 ಯುಗಾಂತರಗಳು ಜರುಗುತ್ತವೆ. ಅಂದರೆ ಬ್ರಹ್ಮನ ಒಂದು ದಿನದಲ್ಲಿ 1000 ಚತುರ್ಯುಗಗಳು ಜರುಗುತ್ತವೆ. ಅಂದರೆ ಬ್ರಹ್ಮನ ಒಂದು ದಿನದಲ್ಲಿ 1000 ಬಾರಿ ಯುಗಗಳು ಜರುಗುತ್ತವೆ. ಹೀಗಾಗಿ ಬ್ರಹ್ಮನ ಒಂದು ದಿನ ಅಂದರೆ 4 ಅರಬ 32 ಕೋಟಿ ವರ್ಷಗಳು ಹಾಗೂ ಅಷ್ಟೇ ರಾತ್ರಿಗಳು ಆಗುತ್ತವೆ. ಒಂದು ದಿನ ಮತ್ತು ಒಂದು ರಾತ್ರಿಯನ್ನು ಸೇರಿಸಿದಾಗ ಒಟ್ಟು 8 ಅರಬ 64 ಕೋಟಿ ವರ್ಷಗಳಾಗುತ್ತವೆ. ಈ ರೀತಿ ನೋಡಿದಾಗ ಬ್ರಹ್ಮನ ಇನ್ನೂ 50 ವರ್ಷಗಳು ಬಾಕಿ ಇದೆ. ಈಗ ಬ್ರಹ್ಮನ ಎರಡನೆಯ ಪರಾರ್ಧದ
ಮೊದಲನೆಯ ದಿನ ನಡೆಯುತ್ತಿದೆ. ಹೀಗಾಗಿ ಇನ್ನೂ ಬಹಳ ಸಮಯವಿದೆ. ಆದರೆ ಈಗ ಬಹುಬೇಗ ಮಲ್ಟಿವರ್ಸ್ ಬದಲಾಗಲಿದೆ, ಎಲ್ಲವೂ ಪರಿವರ್ತನೆಯಾಗಲಿದೆ ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ. परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सोचो.